ಜೋರಾಗ್ತಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಕೊಬ್ಬು ಗಲಾಟೆ. ಸುಪ್ರೀಂ ಕೋರ್ಟ್ ಸಮಿತಿ ರಚಿಸಿ ಅಂತ ಹೇಳಿ ಆಂಧ್ರ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಜಗನ್ ಮೋಹನ್ ರೆಡ್ಡಿ ಮೇಲೇನೆ ಆ ಸರ್ಕಾರದ ಮೇಲೇನೆ ಗಂಭೀರವಾದ ಆರೋಪವನ್ನ ಮಾಡಿರೋದು. ಆ ಸರ್ಕಾರ ಇದ್ದಾಗ ಇಂತಹ ಒಂದು ಕೊಬ್ಬನ್ನ ಬಳಕೆ ಮಾಡಲಾಗಿತ್ತು, ಪವಿತ್ರ ಆಗಿದ್ದಂತಹ ಲಡ್ಡಿಗೆ ಅಪವಿತ್ರವನ್ನ ಮಾಡಲಾಯಿತು, ಅಪಚಾರವನ್ನ ಎಸಗಲಾಯಿತು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಜಗನ್ ಈಗ ಮನವಿ ಮಾಡಿಕೊಂಡಿದ್ದಾರೆ. ಮೋದಿ ಹಾಗೆಯೇ ಸಿಜೆಐಗೆ ಪತ್ರವನ್ನ ಬರೆಯೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗನ್ ಮೋಹನ್ ರೆಡ್ಡಿ. ನಾಯ್ಡು ಸುಳ್ಳು ಹೇಳ್ತಿದ್ದಾರೆ, ಅವರನ್ನೂ ತನಿಖೆ ಮಾಡಲಿ ಅಂತ ಹೇಳಿ ಪ್ರಧಾನಿ ಮೋದಿಗೆ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗನ್ಗೆ ತಿರುಗೇಟು ಕೊಟ್ಟಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ತಿರುಮಲ ದೇವಸ್ಥಾನ ಶುದ್ಧೀಕರಣಕ್ಕೂ ಈಗ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಪಚಾರ ಆಗಿದೆ ಇಲ್ಲಿ, ಹಾಗಾಗಿ ಅಲ್ಲಿ ಶುದ್ಧೀಕರಣ ಆಗಬೇಕು, ಸ್ವಚ್ಛತಾ ಕಾರ್ಯ ಆಗಬೇಕು ಅಂತ ಹೇಳಿ ಧಾರ್ಮಿಕ ಚಿಂತಕರ ಜೊತೆ ನಾಯ್ಡು ಸಭೆಯನ್ನ ಇವತ್ತು ಕರೆದಿದ್ದಾರೆ. ಧಾರ್ಮಿಕವಾಗಿ ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಸಂಪ್ರೋಕ್ಷಣೆ ಆಗಿರ್ಬೋದು, ಶುದ್ಧೀಕರಣದ ವಿಚಾರಗಳಾಗಿರ್ಬೋದು, ಇವೆಲ್ಲವೂ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕ ಚಿಂತಕರ ಜೊತೆ ನಾಯ್ಡು ಸಭೆಯನ್ನ ನಡೆಸಲಿದ್ದಾರೆ. I myself am writing a letter to the Prime Minister. I myself am also writing a letter to the Chief Justice of India also. ತಿರುಪತಿ ಲಡ್ಡು ವಿವಾದದಿಂದ ಕರ್ನಾಟಕ ಅಲರ್ಟ್ ಆಗಿದ್ದು, ಮುಜರಾಯಿ ದೇಗುಲಗಳಲ್ಲಿ ನಂದಿನಿ ತುಪ್ಪ ಬಳಕೆಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಸಾದ ತಯಾರಿಕೆ ಮಾಡುವ ಸಂದರ್ಭದಲ್ಲಿ ನಂದಿನಿ ತುಪ್ಪ ಬಳಸಬೇಕು ಅನ್ನುವ ಸೂಚನೆಯನ್ನ ಈಗ ಕರ್ನಾಟಕದಲ್ಲೂ ಕೂಡ ಹೇಳಲಾಗಿದ್ದು, ಕರ್ನಾಟಕ ಅಲರ್ಟ್ ಆಗಿದೆ. ಮುಜರಾಯಿ ದೇಗುಲಗಳಲ್ಲಿ ನಂದಿನಿ ತುಪ್ಪ ಬಳಕೆಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ದಾಸೋಹ ಭವನಗಳಲ್ಲಿಯೂ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಹೇಳಿ ಧಾರ್ಮಿಕ ದತ್ತಿ ಇಲಾಖೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಈ ತುಪ್ಪದ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಭಾವನಾತ್ಮಕವಾಗಿ ಸಾಕಷ್ಟು ಭಕ್ತರಿಗೆ ಈಗ ಒಂದು ನಂಬಿಕೆಗೆ ಧಕ್ಕೆ ತಂದಂತಹ ವಿಚಾರ ಆಗಿದೆ. ಈ ಹಿನ್ನೆಲೆಯಲ್ಲಿ ನಂದಿನಿ ತುಪ್ಪ ಬಳಸಬೇಕು, ಇದು ಕರ್ನಾಟಕದ ಹೆಮ್ಮೆಯ ಪ್ರತೀಕ, ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪವನ್ನೇ ಬಳಸಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಹೇಗಿದೆ ತಿರುಪತಿ ಲಡ್ಡುವಿಗೆ ಡಿಮ್ಯಾಂಡ್? ರಾಜ್ಯದ ದೇವಸ್ಥಾನಗಳಿಗೆ ತಿರುಪತಿ ಲಡ್ಡು ಬರ್ತಾ ಇದೆಯಾ? ತಿಮ್ಮಪ್ಪನ ಲಡ್ಡು ವಿವಾದದ ಬಗ್ಗೆ ಭಕ್ತರು ಏನು ಹೇಳ್ತಾರೆ? ಸಾಕಷ್ಟು ಕುತೂಹಲ ಅಂತೂ ಇದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಇಂತಹ ಒಂದು ಘಟನೆಗಳು ಆದ್ರೆ ಒಂದಷ್ಟು ರೀತಿಯಲ್ಲಿ ಆತಂಕ ಆಗುತ್ತೆ, ಬೇಸರ ಆಗುತ್ತೆ, ತೆಗೆದುಕೊಳ್ಳೋದಕ್ಕೆ ಕೂಡ ಒಂದು ರೀತಿಯ ಅನುಮಾನ ಉಂಟಾಗುತ್ತೆ. ಹೋಗ್ಬೇಕೋ ಬೇಡವೋ, ಏನಾಗಿದೆಯೋ ಅನ್ನುವಂತಹ ಒಂದು ಆತಂಕ ಸಹಜವಾಗಿ ಈಗ ಇರುತ್ತೆ. ಭಕ್ತರಲ್ಲೂ ಕೂಡ ಅದೇ ರೀತಿಯ ಆತಂಕ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಹೇಗಿದೆ ತಿರುಪತಿ ಲಡ್ಡುವಿಗೆ ಡಿಮ್ಯಾಂಡ್? ಈಗಲೂ ಕೂಡ ಅದೇನೇ ಆದರೂ ಕೂಡ ಪರವಾಗಿಲ್ಲ, ಅದನ್ನು ಏನೇ ಯಾರೇ ಮಾಡಿದರೂ ಕೂಡ ದೇವರು ನೋಡ್ಕೊಳ್ತಾರೆ ಅಂತ ಹೇಳಿ ತಿರುಪತಿ ಲಡ್ಡುವಿಗೆ ಈಗಾಗಲೂ ಡಿಮ್ಯಾಂಡ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಆಗಿದೆಯಾ? ಭಕ್ತರಲ್ಲಿ ಯಾವ ರೀತಿಯ ಮನಸ್ಥಿತಿ ಇದೆ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಬಹಳ ಆತಂಕ ಅನೇಕ ಭಕ್ತರಲ್ಲೂ ಕೂಡ ನಿನ್ನೆಯಿಂದಲೂ ನಾವು ಕಾಣಿಸ್ತಾ ಇದ್ವಿ, ಕರ್ನಾಟಕದಲ್ಲೂ ಕೂಡ ಅದರ ಎಫೆಕ್ಟ್ ಕಾಣಿಸ್ತಾ ಇತ್ತು. ಆದರೆ ಈಗ ಯಾವ ರೀತಿಯಾಗಿ ಭಕ್ತರಲ್ಲಿ ಲಡ್ಡು ತೆಗೆದುಕೊಳ್ಳೋದ್ರ ಬಗ್ಗೆ ಒಂದಷ್ಟು ರೀತಿಯಾದಂತಹ ಭಾವನೆಗಳಿದೆ, ತಗೋಬೇಕಾ ಬೇಡ ಅನ್ನುವಂತಹ ಅನುಮಾನ ಕಾಣಿಸ್ತಾ ಇದೆಯಾ? ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ತಾರೆ? ನವಿತಾ, ಈಗಾಗಲೇ ನೋಡಬಹುದು ಇವತ್ತು ಶನಿವಾರ ಬೆಂಗಳೂರಿನಲ್ಲಿರುವಂತಹ ಒಂದು TTDಯಲ್ಲೂ ಕೂಡ ಎಂದಿನಂತೆ ದಿನನಿತ್ಯ ಒಂದು ಬರುವಂತಹ ಜನರು ಕೂಡ ಈಗ ಬರ್ತಿರುವಂಥದ್ದು, ಬಂದವರು ಇಲ್ಲಿ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಿರುವಂಥದ್ದು. ಇಲ್ಲಿ ಕೊಡುವಂತಹ ಒಂದು ಲಡ್ಡುವಿನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಹೋಗ್ತಿರುವಂಥದ್ದು. ಇಲ್ಲಿ ಅನೇಕರು ಕೂಡ ಈ ಒಂದು ವಿಚಾರದ ಬಗ್ಗೆ ಈಗ ಹಿಂದೆನೂ ಕೂಡ ನಾನು ಮಾತನಾಡಿಸ್ತಿದ್ದೆ, ಅವರು ಕೂಡ ಒಂದು ಹೇಳ್ತಿದ್ರು ಈ ರೀತಿ ಹೇಳಿಕೆ ನೀಡಬಾರ್ದಿತ್ತು ಅನ್ನುವಂಥದ್ದನ್ನ. ಹಾಗೇನೆ ಇನ್ನೂ ಅನೇಕ ಭಕ್ತರು ಇಲ್ಲಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ, ಈ ಒಂದು ವಿವಾದದ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ಈಗಾಗಲೇ ಈಗ ಚಂದ್ರಬಾಬು ನಾಯ್ಡು ಅವರು ನೀಡಿರುವಂಥ ಸ್ಟೇಟ್ಮೆಂಟ್ ವಿಚಾರ ನಿಮಗೆ ಗೊತ್ತು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಅಷ್ಟಾಗಿ. ಹಿಂದಿನ ಸರ್ಕಾರ ಏನಿತ್ತು ಅವ್ರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೇಳಿರೋದು ಮೀಡಿಯಾದಲ್ಲಿ ಒಂದಿಷ್ಟು ಕೇಳಿರ್ತೀವಿ. ಸೊ ಅವರು ನಂದಿನಿದು ಬೆಂಗಳೂರಿಂದನೇ ತುಪ್ಪ ಹೋಗ್ತಾ ಇತ್ತು ಮುಂಚೆ ಎಲ್ಲ. ಆಮೇಲೆ ಕೆಲವು ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಡೆಯಿಂದ ಬರ್ತಿದ್ದು ಚೇಂಜ್ ಮಾಡಿಬಿಟ್ಟಿದ್ದಾರಂತೆ. ಸೊ ಮತ್ತೆ ಚೇಂಜ್ ಆದಮೇಲೆ, ಪಕ್ಷ ಚೇಂಜ್ ಆದಮೇಲೆ ಇಮಿಡಿಯೇಟಾಗಿ ಲಾಡು ಸ್ಯಾಂಪಲ್ ಏನಿತ್ತು ಒಳ್ಳೆಯದು ಅದನ್ನು ಟೆಸ್ಟಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಇರೋರ್ದು ಅಲ್ಲ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಮುಂಚೆ ಇದ್ದ ಪಕ್ಷದ್ದು ಇವಾಗ ಟೆಸ್ಟ್ ಮಾಡಿ ಅದ್ರ ರಿಸಲ್ಟ್ಸ್ ಈಗ ಬಂದಿದೆ ಅಷ್ಟೇ. ಸೊ ಮುಂಚೆ ಯಾವ ಪಕ್ಷ ಇತ್ತು ಅದರಿಂದ ಆಗಿರೋದು
ಜಗನ್ನಿದ್ದ ಟೈಮಲ್ಲಿ ಆಗಿರುವಂಥದ್ದು ಇದು. ಬಟ್ ಈ ತರ ಸ್ಟೇಟ್ಮೆಂಟ್ ಒಂದು ಎಲ್ಲೋ ಒಂದು ಭಕ್ತರ ಒಂದು ಎಮೋಷನ್ಸ್ ಬಗ್ಗೆ ಕೂಡ ಇರುತ್ತೆ. ಇಲ್ಲ, ಎಮೋಷನ್ಸ್ ಬಗ್ಗೆ ಖಂಡಿತ ಕೆಲಸ ಮಾಡುತ್ತೆ. ಬಟ್ ಏನಂದ್ರೆ ಇನ್ಫಾರ್ಮೇಟಿವ್ ಆಗಿರಬೇಕು. ಈಗ ದೇವಸ್ಥಾನಕ್ಕೆ ನಾವು ಬರ್ತಾ ಇದೀವಿ, ಭಕ್ತಿ ಮಾತ್ರ ಇದ್ರೆ ಸಾಲಿಲ್ಲ. ನಮ್ಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿರಬೇಕು. ಈ ಥರ ಏನೋ ಒಂದು ತಪ್ಪು ನಡೀತಾ ಇದ್ರೆ ಆ ತಪ್ಪನ್ನ ತಿದ್ಕೋಬೇಕು ಅಂತಂದರೆ ಜನಗಳ ಕಣ್ಮುಂದೆ ಅದು ಬರಬೇಕು. ಬಂದಿರೋದೇನಿದೆ ಸರಿನೇ ಅದು. ಅದನ್ನು ನೀವು ಮೀಡಿಯಾದವ್ರು ತೋರಿಸಿದ್ರೆ 4 ಜನಕ್ಕೆ ಗೊತ್ತಾಗೋದು. ಬರೀ ಭಕ್ತಿ ಇದ್ರೆ ಆಗಲಿಲ್ಲಲ್ಲ ಇಲ್ಲಿ. ಆ ಭಕ್ತಿಗೆ ತಕ್ಕಂಗೆ ನೋಡಿ, ಈಗ ನೀವು ಇದ್ರದ್ದು ಫ್ಯಾಟ್ ಹೋಗ್ತಾ ಇತ್ತು ಅಂತ ಹೇಳ್ತಾರೆ, ನಾನ್ ವೆಜ್ ಅದು. ಅಲ್ಲಿಗೆ ಇಲ್ಲಿ ಜಾಗದ ಸ್ಥಳ ಮಹಿಮೆನ ಹಾಳು ಮಾಡ್ದಂಗಲ್ವಾ. ಈಗ ಅಟ್ಲೀಸ್ಟ್ ಈಗ ಸಾಲ್ವ್ ಆಯಿತು ಅಂದರೆ ನಮ್ಗೆ ಒಳ್ಳೇದು. ಸಾಲ್ವ್ ಆಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಟರ್ ಅದು. ಈಗ ನೀವು ಇಲ್ಲಿ ಪ್ರಸಾದ ತಗೊಂಡ್ರೆ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಭಯ ಆ ಥರ ಏನಾದ್ರು? ಇಲ್ಲ, ಈಗ ಆಲ್ರೆಡಿ ಚೇಂಜ್ ಆಗಿದಲ್ಲ. ಇದು ಹಳೆ ರಿಪೋರ್ಟ್ ಇದು ಬಂದಿರೋದು. ಮುಂಚೆ ಮಾಡಿರೋವಂಥದ್ದು ಜಗನ್ನಿಧಿ ಟೈಮಿಂದು ಆ ಸ್ಯಾಂಪಲ್ ರಿಪೋರ್ಟ್ ಈಗ ಬಂದಿದೆ ಅಷ್ಟೇ. ಪಕ್ಷ ಚೇಂಜ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಂದಿನಿಂದಾನೇ ಹೋಗ್ತಾ ಇದೆ ತುಪ್ಪ. ಫಾರ್ ಎಕ್ಸಾಂಪಲ್ ಮುಂಚೆ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿ ಮುಂಚೆ ತರಕ್ಕೆ ತಂದಿಟ್ಟಿದ್ದಾರೆ. ಹಾಂ, ಇಲ್ಲ ಅಷ್ಟಾಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವರು ಕೇಳಿ ಗೊತ್ತಾಗುತ್ತೆ. ಇನ್ನು ಇಲ್ಲಿ ಅನೇಕರಿದ್ದಾರೆ. ಇಲ್ಲಿ ಮೇಡಮ್ ಹೇಳಿ, ಈಗ ಒಂದು ಲಡ್ಡು ವಿಚಾರದ ಬಗ್ಗೆ ಹೇಳಿದ್ದೀನಲ್ಲಮ್ಮ ಇಷ್ಟೊತ್ತು. ಚೆನ್ನಾಗೇ ಇದೆ. ರಾಜಕೀಯ ವ್ಯಕ್ತಿದ್ರು ಆ ಥರ ಮಾಡ್ತಾರೆ ಬಿಡಮ್ಮ. ಭಗವಂತನ ಹತ್ರ ಹಂಗೆಲ್ಲ ಆಗಲ್ಲ. ಆ ಮೀನೆಣ್ಣೆ ಅದೆಲ್ಲ ಹಾಕಿದ್ರೆ ಪರಮಾತ್ಮ ಬಿಡ್ತಾನ. ಎಷ್ಟು ಶಿಕ್ಷೆ ಆಗುತ್ತಲ್ವ. ಭಾವನೆ ಯಾವ ರೀತಿ ಆಗಿದೆ ಅನ್ನೋದನ್ನ ಮಾತನಾಡಿಸ್ತಾ ಇದ್ರು. ಥ್ಯಾಂಕ್ ಯು ಹಂಸ, ಜನರನ್ನ ಮಾತನಾಡಿಸಿದ್ದಕ್ಕೆ, ಅಲ್ಲಿನ ವಿಚಾರಗಳನ್ನ ಹೇಳಿದ್ದಕ್ಕೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.